ಇಂಡಿಗೋ ವಿಮಾನ ಯಾವ ರೀತಿಯ ಅಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ಟಿದೆ ಅಂತಂದರೆ ಅನೇಕರು ಅನೇಕ ರೀತಿಯ ಅಂತ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ವಿಮಾನವನ್ನು ನೆಚ್ಚಿಕೊಂಡು ಪ್ರಯಾಣವನ್ನು ಮಾಡುವಂಥವ್ರು ಎರಡೆರಡು ಮೂರು ತಿಂಗಳಿಂದ ಬುಕ್ಕಿಂಗ್ ಮಾಡಿದವರೆಲ್ಲ ಬಾಯ್ ಬಾಯ್ ಬಡ್ಕೊಳ್ಳೋ ಪರಿಸ್ಥಿತಿ ಆಗಿದೆ. ಪಾಪ ಮದುವೆ ಅಂತೆ, ಅದು ಅಂತೆ, ಇದು ಅಂತೆ. ಸೊ ಈಗ ಇಂಡಿಗೋ ವಿಮಾನದಲ್ಲಿ ಪ್ರಯಾಣಿಕರ ದಟ್ಟಣೆ ಹೆಚ್ಚು ಆಗ್ತಾ ಇದೆ. ಏರ್ಪೋರ್ಟ್ನಿಂದ ತೆರಳಬೇಕಾಗಿದ್ದ 49 ವಿಮಾನಗಳ ರದ್ದಾಗಿದೆ. ಈಗ ಟಿಕೆಟ್ ರೀಫಂಡಿಗೆ ರೀಶೆಡ್ಯೂಲ್ಗಾಗಿ ಪ್ರಯಾಣಿಕರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಟರ್ಮಿನಲ್ 1ರ ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಬಳಿ ದಟ್ಟಣೆ ಹೆಚ್ಚಾಗಿದೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿ ಪಡಬಾರದ ಪರಿಸ್ಥಿತಿಯಲ್ಲಿ ಈಗ ನಿಭಾಯಿಸುವಂಥ ರೀತಿಯಲ್ಲಿ ಕಷ್ಟ ಆಗ್ಬಿಟ್ಟಿದೆ ಅವರಿಗೆ. ಯಾಕೆಂದರೆ ಒಂದು ಕಡೆಗೆ ಬಂದುಬಿಟ್ಟಿದ್ದಾರೆ, ಇನ್ನೊಂದು ಕಡೆಗೆ ಪರಿಸ್ಥಿತಿ ಹಂಗಿದೆ, ಎಲ್ಲೋ ಹೋಗಬೇಕಾಗಿದೆ, ಏನು ಮಾಡಬೇಕು, ಕೂತ್ಕೊಳ್ತಾ ಇದ್ದಾರೆ ಅಲ್ಲೇ. ನನ್ನ ಸಹೋದ್ಯೋಗಿ ಈಗ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಮಧುಕೃಷ್ಣನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಧುಕೃಷ್ಣ, ಈಗ ಒಂದು ರೀತಿಯಾಗಿ ಬಸ್ ಸ್ಟ್ಯಾಂಡಲ್ಲಿ ಜನ ಹೇಗೆ ಹಬ್ಬಕ್ಕೆ ನಿಂತ್ಕೊಂಡಿರ್ತಾರೆ, ರೈಲ್ವೆ ಸ್ಟೇಷನ್ನಲ್ಲಿ ಹೇಗೆ ಜನ ಟ್ರೈನಿಗೋಸ್ಕರ ಕಾಯ್ಕೊಂಡು ನಿಂತ್ಕೊಂಡಿದ್ದಾರೆ, ಹಾಗೆ ವಿಮಾನ ನಿಲ್ದಾಣದಲ್ಲೂ ಕೂಡ ಕಾಣಿಸ್ತಾ ಇದೆ ಅಂತ. ಅಪರೂಪದಲ್ಲಿ ಅಪರೂಪ ಈ ರೀತಿಯಾಗಿ ಸಿಗೋದು. ಖಂಡಿತ ಅರುಣ್, 5ನೇ ದಿನ ಕೂಡ ಸಮಸ್ಯೆ ಹಾಗೆ ಮುಂದುವರಿತಾ ಇದೆ. ಆದರೆ ಸಮಸ್ಯೆಗೆ ಒಂದಷ್ಟು ಪರಿಹಾರಗಳನ್ನು ಕಂಡುಕೊಳ್ಳೋದ್ರಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮುಂದಾಗಿರುವಂಥದ್ದು. ಈಗಾಗಲೇ ಕೂಡ ಜನದಟ್ಟಣೆ ಹೆಚ್ಚಿಗೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಏರ್ಪೋರ್ಟ್ಗೆ ಬರುವಂಥ ಪ್ರಯಾಣಿಕರಿಗೆ ಅಸಿಸ್ಟ್ ಮಾಡುವಂಥ ಕೆಲಸವನ್ನು, ಅಂದರೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅವರ ವಿಮಾನ ಒಳಗಡೆ ಇದೆ ಅಂತ ಗೊತ್ತಾದರೆ ಮಾತ್ರ ಅವರನ್ನು ಚೆಕ್ ಇನ್ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗ್ತಿದೆ. ಅಂದರೆ ಏರ್ಪೋರ್ಟ್ನ ಒಳಭಾಗದಲ್ಲಿ ದಟ್ಟಣೆ ಆಗಬಾರ್ದು, ಅಲ್ಲಿ ಕ್ರೌಡ್ ಆಗಬಾರ್ದು, ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಗಲಾಟೆ ಆಕ್ರೋಶಗಳಿಗೆ ಕಾರಣ ಆಗಬಾರ್ದು ಅನ್ನೋಂಥ ರೀತಿಯಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಇವತ್ತು ಕೂಡ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ 49 ಇಂಡಿಗೋ ವಿಮಾನಗಳ ಹಾರಾಟ ಸಂಪೂರ್ಣವಾಗಿ ರದ್ದಾಗಿರುವಂಥದ್ದು. ಹಾಗಾಗಿ ಆ ವಿಮಾನಗಳಲ್ಲಿ ಪ್ರಯಾಣ ಬೆಳೆಸಲಿಕ್ಕೆ ಅಂತ ಟಿಕೆಟನ್ನು ಬುಕ್ ಮಾಡಿರುವಂಥವರಿಗೆ ಕೊನೆ ಕ್ಷಣದವರೆಗೂ ಕೂಡ ನಿಮ್ಮದು ಆನ್ ಟೈಮ್ ಇದೆ ಅನ್ನೋದನ್ನು ಈಗಲೂ ಕೂಡ ಶೋ ಮಾಡ್ತಾ ಇದೆ. ಆ ಕಾರಣಕ್ಕೆ ಪ್ರಯಾಣಿಕರು ಈಗಲೂ ಕೂಡ ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ. ಬಂದಂಥವ್ರನ್ನ ಡಿಲೇ ಆಗ್ತಿದೆ ಅಂತೇಳಿ ಕಾಯಿಸಿ ಕೊನೆ ಕ್ಷಣದಲ್ಲಿ ಅವರ ವಿಮಾನ ರದ್ದಾಗ್ತಿದೆ ಅಂತ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ರದ್ದಾಗಿರುವಂಥವರು ತಮ್ಮ ಟಿಕೆಟ್ನ ಹಣವನ್ನು ರೀಫಂಡಿಂಗ್ ಮಾಡ್ಕೊಳ್ಳೋಕ್ಕೆ ಮತ್ತು ಬೇರೆ ವಿಮಾನ ಸಿಗುತ್ತೆ ಅಂತ ರೀಶೆಡ್ಯೂಲ್ ಮಾಡ್ಕೊಳ್ಳೋಕ್ಕೆ ಈ ಇಂಡಿಗೋ ಟಿಕೆಟ್ ಬುಕ್ಕಿಂಗ್ ಸೆಂಟರ್ ಏನಿದೆ ಅಲ್ಲಿ ಈಗ ಸರದಿ ಸಾಲಿನಲ್ಲಿ ನಿಂತಿರುವಂಥ ದೃಶ್ಯಗಳು ತಾವು ನೋಡ್ತಾ ಇದ್ದೀರಾ. ಎಲ್ಲರೂ ಕೂಡ ಒಂದು ರೀತಿ ಧಾವಂತದಲ್ಲಿ ಬೇಗ ಮುಗಿಸ್ಕೊಂಬೋಣ ಅಂತೇಳಿ ಗಂಟೆಗಟ್ಟಲೆ ಈ ಕ್ಯೂವಲ್ಲಿ ಕಾಯಬೇಕಾಗುತ್ತೆ. ಒಬ್ಬ ವ್ಯಕ್ತಿ ರೀಫಂಡಿಂಗ್ ಮಾಡ್ಕೊಳ್ಳೋಕ್ಕೆ 10ರಿಂದ 12 ನಿಮಿಷ ಆಗುತ್ತೆ. ಇಲ್ಲಿ ನೋಡಿ ಸರಿಸುಮಾರು 100-150 ಜನ ಇದ್ದಾರೆ. ಇವರೆಲ್ಲ ಆಗಲಿಕ್ಕೆ ಸಂಜೆ ಆಗುತ್ತೆ. ಈ ಕ್ರೌಡು ಸ್ವಲ್ಪ ಸಮಯಕ್ಕೆ ಕಡಿಮೆ ಆಗುತ್ತೆ, ಮತ್ತೆ ಸ್ವಲ್ಪ ಸಮಯಕ್ಕೆ ಬಂದಂಥವ್ರು ಬರ್ತಾರೆ, ಮತ್ತೆ ಇಲ್ಲಿ ತುಂಬಿಕೊಳ್ತಾರೆ. ಇದು ಕಂಟಿನ್ಯೂಸ್ ಆಗ್ತಾನೆ ಇದೆ. ಅಂದರೆ ಸಮಸ್ಯೆಗೆ ಸಂಪೂರ್ಣವಾದಂಥ ಪರಿಹಾರ ಸಿಕ್ಕಿಲ್ಲ. ಇಟ್ ಕಂಪ್ಲೀಟ್ಲಿ ಸೆಟ್ಲ್ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ ಅಂತ ಅನಿಸ್ತಾ ಇದೆ. ಭಾಳಷ್ಟು ಜನ ತಾಯಿಯಂದರು ಮಕ್ಕಳನ್ನು ಹಾಕ್ಕೊಂಡು ಗಂಟೆಗಟ್ಟಲೆ ಕ್ಯೂವಲ್ಲಿ ನಿಲ್ಲಬೇಕಾಗತ್ತೆ. ಅಯ್ಯಪ್ಪನ ದರ್ಶನಕ್ಕೆ ಹೋಗುವಂಥ ಭಕ್ತರು ಇರುಮುಡಿಯನ್ನು ಹೊತ್ತು ಗಂಟೆಗಟ್ಟಲೆ ತಲೆ ಮೇಲೆ ಹೊತ್ಕೊಂಡಿದ್ದಾರೆ. ಅವರು ಗಂಟೆಗಟ್ಟಲೆ ನಿಂತ್ಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ. ಈ ರೀತಿಯ ಸಮಸ್ಯೆಗಳು ಮತ್ತೆ ಪುನರಾವರ್ತನೆ ಆಗ್ತಿದೆ. ಇದು ಕಂಪ್ಲೀಟ್ಲಿ ಸೆಟ್ಲ್ ಆಗ್ತಾ ಇಲ್ಲ. ಇದು ಆಗಲಿಕ್ಕೆ ವಿಮಾನಯಾನ ಸಂಸ್ಥೆನೇ ಹೇಳಿದೆ ಇನ್ನೂ 10 ದಿವಸ ಆಗುತ್ತೆ ಅಂತ. ಹಾಗಾಗಿ ಎಲ್ಲೋ ಒಂದು ಕಡೆ ಪ್ರಯಾಣಿಕರೇ ಮುನ್ನೆಚ್ಚರಿಕೆಯನ್ನು ತಗೋಬೇಕು. ಈ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಯಾಕೆ ನಾವು ಹೋಗಬೇಕು, ತಮ್ಮ ಪ್ರಯಾಣವನ್ನು ಮುಂದೂಡಬೇಕು, ಇಲ್ಲ ಬೇರೆ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಬೇಕಾಗುತ್ತೆ. ಅರುಣ್. ಓಕೆ ಮಧುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ದುಡ್ಡೆಲ್ಲ ವಾಪಸ್ ಕೊಟ್ಬಿಡ್ತೀವಿ ಅಂತಿದ್ದಾರೆ. ಸಮಯ ವಾಪಸ್ ಕೊಡೋಕ್ಕಾಗತ್ತಾ? ಆ ಸಂದರ್ಭವನ್ನು ವಾಪಸ್ ಕೊಡೋಕ್ಕಾಗತ್ತಾ? ನೀವು ಮಾಡಿರುವಂಥ ಎಡಬಿಡಂಗಿ ಕೆಲಸದಿಂದಾಗಿ ಈ ಇಂಡಿಗೋಗೆ ಜನ ಕೇಳ್ತಾ ಇರೋದು. ಇಂಡಿಗೋ ವಿಮಾನದಲ್ಲಿ ವ್ಯತ್ಯಯ ಉಂಟಾಗಿದೆ. ಪ್ರಯಾಣಿಕರ ಹಣ ರೀಫಂಡ್ಗೆ ಈಗ ನಿರ್ಧಾರವನ್ನು ಮಾಡಲಾಗಿದೆ. ನಾಳೆ ಸಂಜೆ 8 ಗಂಟೆ ಒಳಗಡೆಗೆ ಹಣ ರೀಫಂಡ್ ಆಗುತ್ತಂತೆ. ಟಿಕೆಟ್ ಬುಕ್ಕಿಂಗ್ ಕ್ಯಾನ್ಸಲ್ ಆದವರ ಹಣ ಮರುಪಾವತಿಯನ್ನು ಮಾಡಲಾಗುತ್ತೆ. ಕೇಂದ್ರ ಸರ್ಕಾರ ಸೂಚನೆಯ ಬೆನ್ನಲ್ಲೇ ಈಗ ಹಣ ರೀಫಂಡನ್ನು ಮಾಡಲಾಗ್ತಾ ಇದೆ. ಬಟ್ ಆ ಸಂದರ್ಭ, ಸಮಯ, ಇವುಗಳಿಗೆಲ್ಲ ಏನು ಮಾಡೋದು ಸರ್? ಏನು ಮಾಡಬೇಕು ಇವಕ್ಕೆಲ್ಲ? ಈಗ ಯಾವ್ಯಾವುದೋ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ, ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, 3 ತಿಂಗಳ ಮುಂಚಿತವಾಗಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಎಲ್ಲವೂ ಕೂಡ ಹಾಳಲ್ಲ ನಿಮ್ಮಿಂದಾಗಿ. ನಂಬೋದು ನಿಮ್ಮನ್ನು ಹಾಗಿದ್ದಾಗ. ನೀವು ಬರೇಲಿಗೆ ಹೋಗ್ಬೇಕು ಸರ್. ಬೆಳಿಗ್ಗೆ 7 ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. 10 ಗಂಟೆ ಫ್ಲೈಟು, ಇನ್ನೂ ಡಿಲೇ ಅಂತ ತೋರಿಸ್ತಾ ಇದೆ. ಈ ಕಡೆ ಕ್ಯಾನ್ಸಲ್ ಅಂತಲೂ ಹೇಳ್ತಾ ಇಲ್ಲ, ಏನು ಹೇಳ್ತೀವಿ, ಸುಮ್ಮನೆ ವೆಯ್ಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದಾರೆ. ತುಂಬ ಕಷ್ಟ ಆಗ್ತಾಯಿದೆ. ಏನು ಅನಿಸುತ್ತೆ, ಫ್ಲೈಟ್ ಸಿಗುತ್ತೆ ಅನಿಸುತ್ತಾ, ಇಲ್ಲ ಅನಿಸುತ್ತಾ? ನೋಡೋಣ ಸರ್, ವೆಯ್ಟ್ ಮಾಡಬೇಕು. ಸಿಗೋ ತುಂಬ ಚಾನ್ಸಸ್ ಕಮ್ಮಿ ಇದೆ. ತುಂಬ ಕಷ್ಟ ಆಗುತ್ತೆ. ಬಟ್ ಅವ್ರು ಮೊದಲೇ ಇನ್ಫಾರ್ಮ್ ಮಾಡಬೇಕಿತ್ತು. ಬಟ್ ಇವಾಗಲೂ ಬುಕ್ಕಿಂಗ್ ತಗೋತಾನೇ ಇದೆ. ಬಟ್ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ನಮ್ಮ ಅಣ್ಣನ ಮದುವೆ, ಸ್ವಂತ ಅಣ್ಣನ ಮದುವೆ.
3 ಮಂತ್ಸ್ ಮುಂಚೆನೇ ಪ್ರಯರಾಗೆ ಬುಕ್ ಮಾಡಿದ್ದೀವಿ. ಆದರೆ ಇವಾಗ ಏನೋ ಇದು ಆಗ್ತಿಲ್ಲ, ರೀಫಂಡ್ ಮಾಡ್ತೀವಿ, ಕ್ಯಾನ್ಸಲ್ ಆಗುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಇವಾಗ ನೋಡಿ ನಾವು ಮಕ್ಕಳು ಮರಿನೆಲ್ಲ ಹಾಕ್ಕೊಂಡು ಬೆಳಗ್ಗೆನೇ ಬಂದಿದ್ದೀವಿ. ಬಟ್ ಇನ್ನೂ ಕನ್ಫರ್ಮ್ ಇಲ್ಲ ನಮಗೆ, ಹೋಗ್ತೀವೋ ಇಲ್ವಾ ಅಂತಲೂ ಗೊತ್ತಿಲ್ಲ. ವೇಟ್ ಮಾಡಿ ಅಂತ ಹೇಳ್ತಾರೆ ಅಷ್ಟೇ. ಕೊನೆ ಮೂಮೆಂಟಲ್ಲಿ ಇಲ್ಲ ಕ್ಯಾನ್ಸಲ್ ಆಗಿದೆ, ರೀಫಂಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಂಗೆ ಹೇಳಿದ್ರೆ ಏನು ಪ್ರಯೋಜನ ಸರ್? ನಮ್ಮ ಫ್ಯಾಮಿಲಿ ಲಾಸ್ಟ್ ಮದುವೆ ಇದು. 3 ಮಂತ್ಸ್ ಮುಂಚೆನೇ ನಾವೆಲ್ಲ ಪ್ರಿಪೇರ್ ಆಗಿರ್ತೀವಿ. ಇವಾಗ ಆಲ್ ಆಫ್ ಅ ಸಡನ್ ಇಲ್ಲ ಅಂದರೆ ಇಟ್ ವಿಲ್ ಬಿ ಸೋ ಬ್ಯಾಡ್ ಅಲ್ವಾ? ಇವಾಗ ನಮ್ಮ ಮಗನದು ಮದುವೆ ಇದೆ, ನಾವು ಹೋಗಲೇಬೇಕು ಅಂತ 3 ತಿಂಗಳ ಮುಂದೆ ಮಾಡಿದ್ವಿ. ಅವ್ರು ಆಗಲ್ಲ ಅಂತ ಇದ್ದಾರೆ. ತುಂಬ ಬೇಸರ ಆಗ್ತಾ ಇದೆ. ಆದಷ್ಟು ಅನುಕೂಲ ಮಾಡಿಕೊಡ್ರಿ, ಕೇಳ್ಕೊಂತೀವಿ. ಯಾವಾಗ ಬಂದು ಇಲ್ಲೆಲ್ಲ ಏರ್ಪೋರ್ಟ್ ರೆಡಿಯಾಗಿ ನಾವು ಬೆಳಗ್ಗೆ 6 ಗಂಟೆಗೆ ಇಲ್ಲಿದ್ದೀವಿ. 6 ಗಂಟೆಗೆ ಹಾಂ 6 ಗಂಟೆ ಇಲ್ಲ ಅದಕ್ಕೆ ಕಾಯ್ತಾ ಇದ್ದೀವಿ. ಆದಷ್ಟು ಬೇಗ ಸಹಕರಿಸ್ರಿ ನಮ್ಮನ್ನು. ಸರ್ ನಾವು ದಿಲ್ಲಿ ಟು ಬೆಂಗಳೂರು ಟು ಶಿವಮೊಗ್ಗ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ವಿ. ಬಟ್ ದಿಲ್ಲಿ ಟು ಬೆಂಗಳೂರು ಟು ಶಿವಮೊಗ್ಗ ಫ್ಲೈಟ್ ಬುಕ್ ಮಾಡಿದ ತಕ್ಷಣ ಕ್ಯಾನ್ಸಲ್ ಆಯಿತು. ಅಲ್ಲಿಂದ ಮತ್ತೆ ನಾವು ನಾಸಿಕಿಗೆ ಕನೆಕ್ಟಿಂಗ್ ಕೊಡ್ತೀನಿ ಅಂತ ಕೊಟ್ಟರು. ನಾಸಿಕಲ್ಲಿ 10 ಗಂಟೆ ವೆಯ್ಟಿಂಗ್ ಮಾಡಿದ್ವಿ. ವೆಯ್ಟಿಂಗ್ ಆದಮೇಲೆ ಬೆಂಗಳೂರಿಗೆ ಬಂದ್ವಿ. ಮತ್ತು ಬೆಂಗಳೂರು ಟು ಶಿವಮೊಗ್ಗ ಅವ್ರು ಟಿಕೆಟು ಕೊಟ್ಟಿಲ್ಲ, ಮತ್ತು ಲಗೇಜು ಬಂದಿಲ್ಲ. ಲಗೇಜ್ ನೀವು ಶಿವಮೊಗ್ಗ ಬರುತ್ತೆ, ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂದಿದ್ರು. 1 ದಿನದಲ್ಲಿ ಬರುತ್ತೆ ಅಂದರು. ಇವತ್ತಿಗೆ 5 ದಿನ ಆಯಿತು, ಲಗೇಜ್ ಕೂಡ ಬಂದಿಲ್ಲ ನಮ್ದು. 5 ದಿನ ಆಯಿತು, ಕಾಲ್ ಬ್ಯಾಕ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ. ಮತ್ತು 3 ದಿನ ಬಿಟ್ಟು ಫೋನ್ ಮಾಡಿದ್ರು ಅವರೇ, ಲಗೇಜ್ ಬಂದಿದೆ, ಬಂದು ತಗೊಂಡೋಗಿ ಅಂತ. ಏರ್ಪೋರ್ಟಿಗೆ ಬಂದು ಲಗೇಜ್ ಕೇಳಿದ್ರೆ ಇವಾಗ ಇರ್ರೆಸ್ಪಾನ್ಸಿಬಲಾಗಿ ಮಾತಾಡ್ತಾ ಇದ್ದಾರೆ. ಲಗೇಜ್ ಬಂದಿಲ್ಲ ನಿಮ್ಮದು, ನೀವು ಹೋಗಿ ಶಿವಮೊಗ್ಗದಲ್ಲಿ ಕೇಳಿ, ಹಂಗೆ ಹಿಂಗೆ ಅಂತಿದ್ದಾರೆ. ಈಗ ಯಾರಿಗೆ ಕೇಳಬೇಕಂತ ಗೊತ್ತಾಗ್ತಾ ಇಲ್ಲ. ನಮ್ಮ 4 ಜನದ್ದು 4 ಸೂಟ್ ಕೇಸ್ ಬರಬೇಕು ಸರ್. ಎಲ್ಲ ಲಗೇಜ್ ಅಲ್ಲೇ ದಿಲ್ಲಿಯಲ್ಲೇ ಮಿಸ್ ಆಗಿದೆ. ಇವ್ರು ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ರಲ್ಲ, ಎಲ್ಲ ಲಗೇಜ್ ಅಲ್ಲೇ ಮಿಸ್ ಆಗಿದೆ. ಶಿವಮೊಗ್ಗ ಬರುತ್ತೆ, ಹೋಗಿ ಅಂತ ಹೇಳಿ 5 ದಿನ ಆಯಿತು. ನೆಕ್ಸ್ಟ್ ಫ್ಲೈಟಲ್ಲಿ ಬರುತ್ತೆ ಅಂತಾರೆ. 2-3 ದಿನದಿಂದ ಶಿವಮೊಗ್ಗ ಹೋಗಿ ಕೇಳಿದ್ರೆ ಫ್ಲೈಟ್ ಕ್ಯಾನ್ಸಲ್ ಅಂತ ಇದ್ದಾರೆ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದೆ ಲಗೇಜ್ಗಳಲ್ಲಿ, ಇರ್ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತಾ ಇದ್ದಾರೆ. ಆದರೆ ಇಂಡಿಗೋದವ್ರು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ನಮ್ಮದಂತ ಅನ್ನಲ್ಲ, ಬೇರೆಯವ್ರು ಎಲ್ಲರದ್ದು ನೋಡಿದ್ರೆ ಡಾಕ್ಯುಮೆಂಟ್ಸ್ ಇರೋರೇ ಲಗೇಜ್ ಜಾಸ್ತಿ ಇರೋದು. ಒಳಗೆ ಹೋಗಿ ಬಿಡ್ರಿ ಅಂದರೆ ಬಿಡ್ತಾ ಇಲ್ಲ. ನಮ್ಮ ಹತ್ರ ಬೋರ್ಡಿಂಗ್ ಪಾಸ್ ಕೂಡ ಇದೆ. ಬೋರ್ಡಿಂಗ್ ಪಾಸ್ ತೋರಿಸಿದ್ರು ಬಿಡಲ್ಲ ಅಂದರೆ ನಾವೇನು ಮಾಡ್ಬೇಕು ಹೇಳಿ ಸರ್? ಅದೇ ಸರ್, ನಮಗೆ ಲಗೇಜ್ ಬೇಕು ಸರ್. ಅದರಲ್ಲಿ ಡಾಕ್ಯುಮೆಂಟ್ ಇದೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದ್ದಾವೆ, ಲಗೇಜ್ ಬೇಕು. ಈಗ ಅಲ್ಲಿ ಕೇಳಿದ್ರೆ ಅವರು ರೆಸ್ಪಾನ್ಸ್ ಸರಿ ಮಾಡ್ತಿಲ್ಲ. ಈಗ ಹೇಳಿದ್ರೆ ಅಲ್ಲಿ ಬೆಂಗಳೂರಲ್ಲಿ ಹೋಗಿ ತೊಗೊಳ್ಳಿ ಅಂತ ಹೇಳಿದ್ರು. ಬನ್ನಿ ನಾವು ಇಮಿಡಿಯೇಟ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲಿಗೆ ಬಂದಮೇಲೆ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರೆ. ಈಗ ಬೆಂಗಳೂರಿಂದ ಶಿವಮೊಗ್ಗ ಕಲೆಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಅವರು. ಸರ್ 5 ದಿನ ಆಯ್ತು ಸರ್. ಇವತ್ತಿಗೆ ನಾವು ಬಂದು 6ನೇ ದಿನ, 5 ದಿನದಿಂದ ಅವರು ಹೇಳ್ತಿರೋದು ಕೊಡ್ತಿದ್ದೀನಿ, ಬರ್ತಿದೆ ಅಂತೇಳಿ ಹೇಳ್ತಿರೋದು.